ಹಲ್ಲೆಗೊಳಗಾದ ವ್ಯಕ್ತಿ ನೌಕರನು ಅಲ್ಲ. Of course. I will tell you. Of course. ಆಕಾಶ್ ರಾವ್ ಏನು ನಮ್ಮ ನೌಕರರ ಮೇಲೆ ಹಲ್ಲೆ ಆಗಿದೆ, ನಾನು ಇದ್ದಿರೋ ಸಂದರ್ಭದಲ್ಲಿ ನಮ್ಮ ನೌಕರರ ಮೇಲೆ ಹಲ್ಲೆ ಆಗಿದೆ ಅಂತ ಹೇಳಿ ಮಲ್ಲೇಶ್ವರ ಠಾಣೆಯಲ್ಲಿ ಕ್ರೈಮ್ ನಂಬರ್ 6 ಈಗ ನಾನ್ ಮಾತಾಡ್ತೀನಿ. ಅವ್ರು ಏನ್ ಹಲ್ಲೆಗೊಳಗಾಗಿದೆ ನಿಮ್ ಪ್ರಶ್ನೆ ಪೂರ್ತಿ ಅರ್ಥ ಆಯ್ತು ಬಿಡ್ರಿ ಬಾಬು. ನಿಮ್ ಪ್ರಶ್ನೆ ಪೂರ್ತಿ ಅರ್ಥ ಆಯ್ತು. ಸು ಅಂದ್ರೆ ಸುವೀರಾಗ ಗೊತ್ತಾಗುತ್ತೆ ನೋಡಿ, ಕೇಳಿಸ್ಕೊಳ್ಳಿ. ಸರ್ಕಾರಿ ನೌಕರ ಅಲ್ಲ, ಸರ್ಕಾರಿ ನೌಕರರು ಮಾತ್ರ ಆಫೀಸ್ ಒಳಗೆ ಹೋಗ್ಬೇಕಾ? ರೂಲ್ಸ್ ಇದೆಯಾ? ಸಾರ್ವಜನಿಕರು ಹೋಗ್ಬೇಕು. ಎನಿ ಆಫೀಸ್, AC ಆಫೀಸ್, ಪೊಲೀಸ್ ಸ್ಟೇಷನ್, DC ಆಫೀಸ್, ಯಾವುದೇ ಆಫೀಸ್ಗೆ ಸರ್ಕಾರಿ ನೌಕರರು ಆಫೀಸ್ಗೆ ಹೋಗ್ಬೋದು. ಹಾಗೇನೆ ಅವ್ರು ಇರಬೇಕು, ಅವ್ರು ಅಧಿಕೃತವಾದವರು. ಹಾಗೇನೆ ಜನರು ಹೋಗ್ಬೋದು. ನೀವು ಜನರು ಆತ ಈಗ ಏನೋ ಎಲ್ಲ ಹೇಳಿದ್ರೆ ಯಾರು 500 ಇವ್ರು ನಮ್ಮ ಕೇಶವಮೂರ್ತಿ ಅವರು ಹೇಳಿದ್ರು, ಅವರು ದಳ್ಳಾಳಿ ಅಂತ ಹೇಳ್ತಿದ್ದಾರೆ ಅಂತ. ಈಗ AC ಆಫೀಸ್ಗೆ DC ಆಫೀಸ್ಗೆ ಹೋಗೋರಲ್ಲಿ ಎಷ್ಟು ಜನ ದಳ್ಳಾಳಿಗಳು, ಎಷ್ಟು ಜನ ದಳ್ಳಾಳಿ ಅಂತ ಸರ್ಟಿಫಿಕೇಶನ್ ಕೊಟ್ಟಿದ್ದೀರಾ? ಅವಾಗ ನಾವು ಅವ್ನು ದಳ್ಳಾಳಿ ಅನ್ಬೋದು. ಅವನದೇನೋ ಕೆಲ್ಸಕ್ಕೆ ಹೋಗಿರ್ತಾನೆ, ಅವನದೇನೋ ಅದಲ್ಲ. ನೀವು ಒಡೆಯುವ ಬುದ್ಧಿ ಇದೆಯಲ್ಲ, ಒಡೆಯುವ ಕೆಡುಕತನ ಇದೆಯಲ್ಲ, ಅದು ಕ್ವಶನಬಲ್. ನೀನು ಯಾರು ಹೊಡೆದೆ ಅನ್ನೋದು ಬೇರೆ. ಅವ್ನು ದಳ್ಳಾಳಿ ಅಂತ ಅವನಿಗೇನೋ ಲೈಸೆನ್ಸ್ ಕೊಟ್ಟಿದ್ರೆ, ಈಗ ರೌಡಿ ಶೀಟರ್ ಅಂತ ಕಸ್ಸೆ ಹೋಗ್ತಾರೆ ಆಯ್ತಾ, ಬ್ಲ್ಯಾಕ್ ಕಾಂಟ್ರಾಕ್ಟರ್ಗಳಿಗೆ ಬ್ಲ್ಯಾಕ್ ಲಿಸ್ಟ್ ಮಾಡ್ತಾರೆ. ಸೊ ಹಂಗೇನ ಇದೆಯಾ ದಳ್ಳಾಳಿಗೆ? ಅಥವಾ ಅವ್ನು ಏನೋ ಕೆಲ್ಸಕ್ಕೆ ಹೋಗಿರ್ಬೋದು, ಅವ್ನ ಕರ್ಮ. ಅಂದ್ರೆ ಸಾರ್ವಜನಿಕರನ್ನು ಹೋಗ್ಲೇಬಾರ್ದಾ? ಇವ್ರು ಹೋಗೋವಾಗ ಯಾರು ಅಡ್ಡ ಬರಬಾರ್ದಾ? ಅದಲ್ಲ, ಆ ನಿಯಮ ಅನುಸರಿಸಬಾರ್ದು. ಒಬ್ಬ ರಾಜಕೀಯ ನಾಯಕನಿಗೆ ಜನರನ್ನ ಒಂದು ತಾಯ್ತನದ ಕರುಳಿಂದ ಪ್ರೀತಿ ಮಾಡೋ ಒಂದು ಕರುಣೆ ಇರಬೇಕು. ಅದು ಇಲ್ಲ ಅಂದ್ರೆ ನೀನು ರಾಜಕೀಯ ಮಾಡಿ ಪ್ರಯೋಜನ, ಜನ ಹುರ್ಕೊಂಡು ತಿನ್ನಕ್ ರಾಜಕೀಯ ಮಾಡ್ದಂಗೆ ಆಗ್ಬಿಡುತ್ತೆ. ಅದ್ ಮಾಡಬಾರ್ದು. ಅದು ಆ ಕ್ವಶನ್ ಬಹಳ ಇಂಪಾರ್ಟೆಂಟ್ ಅಲ್ಲ. ಅವ್ರು ಏನ್ ಹೇಳ್ತಾರೆ ಏನ್ ಬಿಟ್ಟಿರ್ತಾರೆ ಬಗ್ಗೆ ನಾವು ತಲೆ ಕೆಡ್ಸ್ಕೊಳ್ಳೋದು ಬೇರೆ, ಇದು ಡಿಫ್ರೆಂಟ್. ನಮಗ್ ಬೇಕಾಗಿಲ್ಲ, ಯಾರು ಹೊಡೆದ್ರು ಬೇಕಾಗಿಲ್ಲ, ಹೊಡೆದಿದ್ದಾರೆ ಅಷ್ಟೇ ಬೇಕು. ಯಾರು ಅಂತ ಗೊತ್ತಿಲ್ಲ ನಮ್ಗೆ, ನಮ್ಗೆ ಅದ್ರ ಅವಶ್ಯಕತೆನೂ ಇಲ್ಲ. ಆದ್ರೆ ಅವ್ರ ಮೇಲೆ ಏನ್ ಸೇಡು ಇಲ್ಲ. ಸರ್ಕಾರಿಯ ಆಫೀಸಲ್ಲಿ ಒಬ್ಬರ ನಿರ್ದೇಶಕರಾದವರು, ನೀವು ಕಾನೂನು ತಜ್ಞರಾದವರು, ಕಾನೂನು ಲಾಯರ್ ಆದವರು, ನೀವೇ ರೀತಿ ಮಾಡಿದ್ರೆ ಸಾರ್ವಜನಿಕರು ಏನ್ ಹೇಳ್ಬೇಕು? ಸಾರ್ವಜನಿಕರಿಗೆ ರಕ್ಷಣೆ ಯಾರು? ಇದು ನಮ್ ಕ್ವಶನ್ ಅಷ್ಟೇ. ಅವ್ರು ಯಾರು ಹೊಡೆದಿದ್ದಾರೆ ಅಂದ್ರೆ ಅಧಿಕೃತವಾಗಿ ಹೊಡೆದಿಲ್ಲ ಅಂತ ನೀವು ಕೇಳ್ತಾ ಇದ್ದೀರಾ? ಅಲ್ಲ, ಅಧಿಕಾರಿ ಹೊಡೆದಿಲ್ಲ ಅಂತ. ಸರ್ಕಾರಿ ಆಫೀಸಲ್ಲಿ ಮಾಡಿದ್ರೆ ಸರ್ಕಾರಿ ಇರ್ಬೇಕಲ್ರಿ. ಸರ್ಕಾರಿ ಆಫೀಸಲ್ಲಿ ತಾನೇ ಮಾಡಿರೋದು, ಅವ್ರೇನು ಹೊರಗಡೆ ಹೋಗಿ ಮಾಡಿಲ್ವಲ್ಲ. ಏನಾಗಿದೆ ಹುಡುಗರು ಇಟ್ಕೊಂಡು ಗೊತ್ತಿಲ್ಲ. ಆರ್ಟಿಕಲ್ 78 ಅಲ್ಲಿ ಒಂದಿದೆ, ಅಭಿವ್ಯಕ್ತಿ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಅಂಶಗಳು. ಅಬ್ಯೂಸಿಂಗಿಗೂ ಒಂದು ಅದರೊಳಗೆ ಶಿಕ್ಷೆ ಇದೆ. ನೀವು ಯಾವ ಜಾಗದಲ್ಲಿ ಅಬ್ಯೂಸ್ ಮಾಡಿದಿರಿ? ಕುಟುಂಬದಲ್ಲೇ ಹೆಂಡ್ತಿನ ಕೆಟ್ಟದಾಗ ಬೈದು ವರ್ಗಿಸ್ಕೊಳ್ಳೋದಕ್ಕೆ ಆಗಲ್ಲ, ಕಾನೂನಿದೆ. ಸರ್ಕಾರಿ ಜಾಗದಲ್ಲಿ ಹೋಗಿ ಅನ್ನಕ್ಕಾಗತ್ತಾ? ಅವ್ನು ಯಾರೇ ಆಗಿರ್ಲಿ, ಅವ್ನಿಗೆ ಯಾರು ಬ್ರ್ಯಾಂಡ್ ಮಾಡಿದಾರೋ ಇವನುಗ ಏಜೆಂಟ್ ಅಂತ, ಕಮಿಷನ್ ಏಜೆಂಟ್ ಅಂತ, ಅದಕ್ಕೇನೋ ಒಂದು ಇರ್ಬೇಕಲ್ಲ ಲೈಸೆನ್ಸ್, ಅಥವಾ ಅವನ ಹಿಂದೆ ಹಿಸ್ಟ್ರಿ ಇರ್ಬೇಕಲ್ವ ಅವನ ಏಜೆಂಟ್ ಅನ್ನೋದಕ್ಕೆ. ಅದಿಲ್ಲದೆ ನಾವೇ ಏನೇನೋ ಹೇಳೋದು, ನಾವೇ ಉತ್ತರ ಹೇಳೋದು, ನಾವೇ ಕ್ವಶನ್ ಹೇಳೋದು, ಎರಡು ಮಾಡಬಾರ್ದು. ಫಸ್ಟು ಇವರೆಲ್ಲರೂ ಅರ್ಥ ಮಾಡ್ಕೊಬೇಕು, BJP ಪಾಲಿಟಿಕ್ಸೇ ಈ ಥರ ಇಡೀ ದೇಶದ ಉದ್ದಗಲಕ್ಕೆ ಸಾಮಾಜಿಕ ಶಾಂತಿನ ಹಾಳು ಮಾಡೋದು ಇವ್ರ ಪಾಲಿಟಿಕ್ಸು. ಮತ್ತು ಎಲೆಕ್ಷನ್ ಅಕ್ರಮಗಳು ನಡೆಸೋದು. ನಮ್ಮಲ್ಲಿ ಹೆಸರುಘಟ್ಟ ಬ್ಯಾಂಕ್ ಎಲೆಕ್ಷನ್ ಆದಾಗ ಬಂಡ್ಲುಗಳು ಕದ್ರು ಅಂತ ಬಂತು ವಿಚಾರ, ಅವ್ರಗಳ ಬಾಯಿಂದಾನೆ, ಅವ್ರ ಲೀಡರ್ಗಳ ಬಾಯಿಂದಾನೆ. ಅದು ಇವತ್ತು ಕಾನೂನಲ್ಲಿ ಫೈಟ್ ಮಾಡ್ತಿದ್ದೀವಿ ನಾವು ಅಲ್ಲಿ BCC ಬ್ಯಾಂಕಿಗೆ ಮತ ಹಾಕ್ಲಿಕ್ಕೂ ಅವಕಾಶ ಕೊಡೋಣ, ಅವ್ರ ಮತ ವಜಾ ಮಾಡಿಸಿದ್ದೀನಿ ನಾನು, ಹೋರಾಟ ಮಾಡಿ, ಕಾನೂನು ಹೋರಾಟ ಆಯ್ತಾ, ನಮ್ಮ ಹಿರಿಯರ ಬೆಂಬಲದಿಂದ. ಸೊ ಅವ್ರು ವೋಟ್ ಹಾಕೋಕ್ಕಾಗಿಲ್ಲ BCC ಬ್ಯಾಂಕಿಗೆ ಎಲೆಕ್ಷನ್ಗೆ. ಇವೆಲ್ಲ ನಿಲ್ಲಬೇಕು. ಈಗ ಅಕ್ರಮ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ರೆ ಎಲ್ಲರೂ ಮಾಡ್ಬೋದು. ಈಗ ಕೆಟ್ಟವನಾಗಬೇಕು ಅಂತ ಡಿಸೈಡ್ ಮಾಡಿದ್ರೆ ಯಾರು ಬೇಕಾದ್ರೂ ಕೆಟ್ಟವ್ರು ಆಗ್ಬೋದು. ಕೆಟ್ಟವ್ರು ಆಗಬಾರ್ದು ಅಂತ ಡಿಸೈಡ್ ಮಾಡಿರೋರು ನಾವು. ಸೊ ಅದಕ್ಕೆ ಎಳಿಬೇಡ್ರಿ ಅನಿವಾರ್ಯವಾಗಿ ನಮ್ಮನ್ನ. ಇದನ್ನೆಲ್ಲ ಇಲ್ಲಿಗೆ ನಿಲ್ಲಬೇಕು. ಯಲಹಂಕ ಕಾನ್ಸ್ಟಿಟ್ಯೂನ್ಸಿಗೆ ಒಂದು ದೊಡ್ಡ ಹೆಸರಿದೆ, ಇದಕ್ಕೊಂದು ಕಲ್ಚರಲ್ ರೂಟ್ಸ್ ಇದೆ. ಆಮೇಲೆ ಇದರೊಳಗೆ ಬಹಳ ದೊಡ್ಡ ನಾಯಕರುಗಳು ಬಂದೋಗಿದ್ದಾರೆ. ಅದನ್ನ ಗಮನದಲ್ಲಿ ಇಟ್ಕೊಂಡು ಯಲಹಂಕ ಕ್ಷೇತ್ರದ ಮಹತ್ವವನ್ನು ಅರ್ಥ ಮಾಡ್ಕೊಂಡು BJP ಅವ್ರು ಪಾಲಿಟಿಕ್ಸ್ ಮಾಡಬೇಕು. ಇಲ್ಲ ಅಂದ್ರೆ ಅವ್ರು ಮಾಡೋ ಪಾಲಿಟಿಕ್ಸು ಜನ ಹುರ್ಕೊಂಡು ತಿನ್ನೋ ಪಾಲಿಟಿಕ್ಸ್ ಅಂತ ನಾವು ಡಿಸೈಡ್ ಮಾಡ್ತೀವಿ. ಜನಕ್ಕೆ ಅದೇ ಹೇಳ್ತಾ ಇದ್ದೀವಿ. ಚೌಡೇಶ್ವರ ದೇವಸ್ಥಾನದ ಒಂದು ಜಾತ್ರಾ ಮಹೋತ್ಸವಕ್ಕೆ MP ಅವ್ರು ಬರ್ತಾರೆ ಸರ್. MP ಅವ್ರ ಜೊತೆ ಎಲ್ಲ ವಾರ್ಡ್ ನಂಬರ್ 2, ವಾರ್ಡ್ ನಂಬರ್ 1 ಎಲ್ಲ ಕಾಂಗ್ರೆಸ್ ನಾಯಕರು ಇರ್ತಾರೆ. ಅಲ್ಲಿ ಇವರು ಇರ್ತಾರೆ, ಸತೀಶ್ ಅವರು. ನೋಡಿ, ಅಲ್ಲಿ ಕಾಂಗ್ರೆಸ್ಗೆ ಇವರು BJP ಅವರು ಅನ್ಸಲಿಲ್ವಾ? ನೋಡಿ, ನಾನು ಒಂದ್ ನಿಮಿಷ ಇರಿ ನಾನಪ್ಪ. ಇಲ್ಲ ಪತ್ರಕರ್ತರು ಅವರು ಸುಮ್ಮನೆ ಇರಿ, ಕೇಳಬೇಕು. ಎಸ್ ನಾನು ಹೇಳ್ತೀನಿ ನೋಡ್ರಿ. ಚೌಡೇಶ್ವರಿ ದೇವಸ್ಥಾನಕ್ಕೆ ಸಾರ್ವಜನಿಕರು ಭಾಗವಹಿಸೋದು ಸಹಜವಾದ ಸಂಗತಿ, ಪೂಜೆ ಅದು. ಹಾಗೇನೆ ಸುಧಾಕರ್ ಬತ್ತರೋ, ವಿಶ್ವನಾಥ್ ಬತ್ತರೋ, ಸತೀಶ್ ಬತ್ತರೋ, ಅದು ಅವ್ರ ಪಾರ್ಟಿ ಕರ್ಮ. ಆ ಕರ್ಮನ ನಾವು ತಲೆ ಮೇಲೆ ಹೊತ್ಕೊಳ್ಳೋಕೆ ರೆಡಿ ಇಲ್ಲ.
ಯಲಹಂಕದ ಜನಗಳು ಕಾಂಗ್ರೆಸ್ ಲೀಡರು ಚೌಡೇಶ್ವರಿ ಭಕ್ತರು, ಬಿಜೆಪಿ ಲೀಡರ್ಗಳು ಚೌಡೇಶ್ವರಿ ಭಕ್ತರು ಹೋಗಿದ್ದಾರೆ. ಏನಿದೆ ಅಲ್ಲಿ ನಾವು ಹೋದಾಗೂ ಬಿಜೆಪಿ ಜಾತ್ರೆ ಮತ್ತೆ? ಅಂದ್ರೆ ನೈತಿಕತೆ ಈಗ ನಾಮೊಂದು ಫೋಟೋಗಾಗಿ ಕಾಂಗ್ರೆಸ್ ಲೀಡರ್ಗಳು ನಾಮೊಂದು ತಾಮು ಅಂತ ನೂಗ್ಲಾಟ ನೋಡಿ ಒಂದ್ ನಿಮಿಷ ಹೇಳ್ತೀನಿ. ಲೀಡರ್ಗಳು ಜನರು ಒಂದು ದೇವಸ್ಥಾನ ಆದಾಗ ಒಂದು ಇದಾದಾಗ, ಈಗ ಅಲ್ಲ ಅರುಣ್ ಗುರೂಜಿ ಅಂತ ಒಂದು ಅವರು ಕಾಳಿ ದೇವಸ್ಥಾನ ಅಂತ ಮಾಡಿದ್ದಾರೆ, ಅಲ್ಲಿಗೆ ಸುಧಾಕರ್ ಬಂದಿದ್ದಾರೆ, ಸತೀಶ್ ಹೋಗಿದ್ದಾರೆ. ನಮ್ಮ ಲೀಡರ್ಗಳ್ನು ಅವ್ರೆಲ್ರಿಗೂ ನೆಂಟರುಗಳು ಪಂಟ್ರುಗಳು ಇರೋದ್ರಿಂದ ಕರೆದಿದ್ರು, ಅವರು ಹೋಗಿದ್ದಾರೆ. ಆಯ್ತಾ, ನನ್ನ ಕರೆದಿದ್ರು, ನಾನು ಅವತ್ತು ಅನಿವಾರ್ಯ ಕಾರಣಗಳಿಂದ ಬೇರೆ ಕಡೆ ಇದ್ದೆ. ನಾನು ಹೋಗಿ ಅಲ್ಲಿ ಏನು ನನ್ನ ಪಕ್ಷದ ನಿಲುವು ಹೇಳ್ತೀನೋ ಅದೇ ನಂದು. ನಾನು ಅಲ್ಲೋಗ್ಬೇಡ ಇಲ್ಲೋಗ್ಬೇಡ ಯಾವ ಬಿಜೆಪಿ ಲೀಡರ್ ಆಗಿರೋನು ನಮ್ಮ ನೆಂಟರಿರ್ತಾನೆ ಅಪ್ಪ ಅಣ್ಣ, ಅವ್ನ ಮಗಳ ಮದುವೆಗೆ ಇನ್ವಿಟೇಷನ್ ಕೊಟ್ಟು ಹೋಗ್ಬಾರ್ದು, ಅಲ್ಲಿ ಎಮ್ ಎಲ್ ಎ ಬಂದವ್ರೆ ಅಂತ. ಆಯ್ತಾ, ಹೋಗ್ಬೇಕಾಗತ್ತೆ. ಇಟ್ಸ್ ಕಾಮನ್ ಐಸೆ. ಮನುಷ್ಯರನ್ನ ಸಾಮಾಜಿಕ ಸಂಸರ್ಗದಿಂದ ಕಟ್ಟಾಕಕ್ಕಾಗಲ್ಲ. ನಮ್ಮ ನಿಲುವೇನು ಅದು ನಮ್ಮ ನಿಲುವು. ನಾವು ಕಾಂಗ್ರೆಸ್ಗೆ ಬದ್ಧರು, ಪ್ರಾಮಾಣಿಕರು. ಆಮೇಲೆ ಯಾವುದೇ ಹೊಸ ಅಂಗಡಿಗಳು ಹುಡುಕ್ತಾ ಇಲ್ಲ. JDS ಬಿಜೆಪಿನೋ ಅಂಗಡಿಗೆ ಹೋಗಿ ಸೇರ್ಕೊಂಡು ಚಿಲ್ಲರೆ ವ್ಯಾಪಾರ ಮಾಡೋಣ ಅಂತ. ಓನ್ಲಿ ಫಾರ್ ಕಾಂಗ್ರೆಸ್. ನಾನು ರಾಜಕಾರಣ ಮಾಡಿದ್ರೆ ಕಾಂಗ್ರೆಸ್ ಅಲ್ಲೇ, ಬಿಟ್ರು ಮನೆ ಅಷ್ಟೇ.